ಆರ್ ಜೆ ಒಂದು ಬಿಟ್ಟು ಸೊ ಏನೆಲ್ಲ ಟ್ಯಾಲೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಅಂದರೆ ಇವನ್ ಮಿಮಿಕ್ರಿ ಆಗ್ಬೋದು ಅಥವಾ ಸಾಂಗ್ಸು 100% ಮಿಮಿಕ್ರಿ ಆಗಿರ್ಬೋದು. ಆರ್ ಜೆ ಶೈಲಿಯಲ್ಲಿ ಮಾತಾಡೋದು ನಾನು ತುಂಬ ಮಾಡಿದ್ದೀನಲ್ಲ ಆಗಲೇ. ಆಬ್ವಿಯಸ್ಲಿ ಅದು ಟೆಲಿಕಾಸ್ಟ್ ಮಾಡಿಲ್ಲ ಅವ್ರುಗಳು, ಬಟ್ ಅದು ಒ ಟಿ ಟಿ ಲೈವಲ್ಲೆಲ್ಲ ಬಂದಿದೆ. ಸೊ ನಾನು ಆರ್ ಜೆ ಸ್ಟೈಲಲ್ಲಿ ಮಾತಾಡೋದು, ಸಾಂಗ್ಸನ್ನು ಇಂಟ್ರೊಡ್ಯೂಸ್ ಮಾಡೋದು, ಒಬ್ಬೊಬ್ಬರ ಬಗ್ಗೆ ಪರ್ಸ್ನಲಾಗಿ ಆರ್ ಜೆ ಸ್ಟೈಲಲ್ಲಿ ಮಾತಾಡೋದು, ರ್ಯಾಪಿಡ್ ಫೈರ್ ಆಡಿಸೋದು, ರಾಂಗ್ ಆನ್ಸರ್ಸ್ ಓನ್ಲಿ ಅನ್ನುವಂಥ ಒಂದು ನನ್ನ ಸೆಗ್ಮೆಂಟು ಅದು ಆಡಿಸೋದು ತುಂಬ ಮಾಡಿದ್ದೀನಿ. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಕೆಲವೊಂದು ವೀಡಿಯೋಗಳು ಬರ್ತಾ ಇದೆ, ವೈರಲ್ ಆಗ್ತಾ ಇದೆ. ಅದೇ ರೀತಿ ತುಂಬ ಮಾಡಿಸಿದ್ದೀನಿ ಕೂಡ. ಮೇ ಬಿ ಇದೆಲ್ಲ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅಂತ, ಮಿಮಿಕ್ರಿ ಇದೆಲ್ಲ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅಂತ. ಸೊ ಒಂದೆರಡು ಮಿಮಿಕ್ರಿ ಮಾಡ್ಬಿಡಿ ಸರ್ ಇವಾಗ, ಯಾಕೆಂದರೆ ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕಿಲ್ಲ, ಇಲ್ಲ ಅಟ್ಲೀಸ್ಟ್ ನಿಮ್ಮ ಟ್ಯಾಲೆಂಟ್. ಸರ್ ಐ ಥಿಂಕ್ ಒಂದು ನಮ್ಮ ಸತೀಶ್ ಕ್ಯಾಡಬಮ್ಸ್ ಅವರು ನಾರ್ಮಲಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಸರ್ ಇಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಮಾತಾಡ್ತಾರೆ. ಸರ್ಗೂ ಸಾರ್ಗೂ ತುಂಬ ವ್ಯತ್ಯಾಸ ಇದೆ. ಅವ್ರು ಯಾವಾಗ ಸಾರ್ ಅಂತಾರೋ ಅವ್ರಿಗೆ ಕೋಪ ಬಂದಿದೆ ಅಂತ ಅರ್ಥ. ಸಡನ್ನಾಗಿ ಅವರು ಸಾರ್ ನಾನು ಹೇಳ್ತಾ ಇದ್ದೀನಿ ಸಾರ್ ನೀವು ಸುಮ್ಮನಿರಿ ಸಾರ್, ಅವ್ರು ಬಿಗ್ ಬಾಸ್ ಬೈತಾರ್ ಸಾರ್ ಬೇಡ ಸರ್. ಅದೇ ಚಂದ್ರಣ್ಣ ಏನೋ ತಲೆಯಾಟೆ ವಿಷಯ ಮಾಡೋಕ್ಕೆ ಹೋಗ್ಬಿಡೋದು, ಅದು ಜಂಟಿ ಇದು ಬಿಚ್ಕೊಂಡು ಹೋಗ್ಬಿಡೋದು ಆ ಕಡೆ. ಸರ್ ನಿಲ್ಲಿಸಿ ಸಾರ್ ಅಂತ ಒಂದ್ಸಲ ಮಧ್ಯರಾತ್ರಿ ನಾವೆಲ್ಲ ಮಲಗಿರ್ಬೇಕಾದ್ರೆ ಚಂದ್ರಣ್ಣ ಸಡನ್ನಾಗಿ ಎದ್ದು ಆಚೆ ಹೋಗೋದು, ಅದು ಕಟ್ಕೊಳ್ದೆ ಆಚೆ ಹೋಗಂಗಿಲ್ಲ, ಯಪ್ಪ ಇಲ್ಲೇ ಇರೋದು. ನೋಡ್ಬಿಟ್ರು ಇವರು ಸತೀಶ್ ನೋಡ್ಬಿಟ್ಟು ಸಾರ್ ಸುಮ್ಮನಿರಿ ಸಾರ್ ಅಂತ ಎಲ್ಲರೂ ಎದ್ಬಿಟ್ವಿ. ಸೊ ಅವ್ರು ಯಾವಾಗ ಸಾರ್ ಅಂತಾರೋ ಕೋಪ ಬಂದಿದೆ, ಬೇರೆ ಟೈಮ್ ಮೊಸರು, ಅದು ಸಾರ್ ಬಂದಾಗ ಮಾತ್ರ ಹೆವಿ. ಅದು ಒಂದು ಅಂದರೆ ಇನ್ನೊಂದು ಕಡೆ ಐ ಥಿಂಕ್ ಸ್ಪಂದನ ಮಾಳುನು ತುಂಬ ಒಳ್ಳೆ ಕಾಂಬಿನೇಷನ್. ಸಡನ್ನಾಗಿ ಅಣ್ಣ ತಂಗಿ ಆಗ್ಬಿಟ್ರು ಅವ್ರು, ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಬಂದಿದ್ದು ಫಸ್ಟೇನೆ ಅಣ್ಣ ಅಂತ ಕರೆದ್ಲು ಅವಳು. ಸೊ ಅದು ಅಣ್ಣ ತಂಗಿ ಬಾಂಡ್ ಆಗ್ಬಿಡ್ತು. ಬಟ್ ಯಾವಾಗಲೂ ಅಲ್ಲ ಅಣ್ಣ ಯಾಕಣ್ಣ ಹಿಂಗೆಲ್ಲ ಮಾಡ್ತೀರಾ, ನನಗೂ ಅರ್ಥ ಆಗುತ್ತೆ ಅಣ್ಣ. ಅಲ್ಲ ಅಣ್ಣ ಈಗ ನಿಮಗೂ ಇದು ಬೇಕಂತ ಗೊತ್ತಾಗಬೇಕಲ್ವ ಅಣ್ಣ. ಅಲ್ಲ ಅಭಿ ಇಲ್ಲ 1 minute ಲಿಸನ್ ಟು ಮೀ ಅಭಿ, ಸ್ವಲ್ಪ ಕಷ್ಟ ಆಗುತ್ತೆ ಅಭಿ, ಅರ್ಥ ಮಾಡ್ಕೋ ಅಭಿ ಅಂತ ಅವರು ಒಂದು ಕಡೆ ಅಂದರೆ ಇನ್ಕೊಂಡು ಪಕ್ಕದಲ್ಲಿ ಮಾಡು ಏನಪ್ಪಿ ನಮ್ಗೆ ಹಂಗೆ ಕೇಳಿಸೋದು ಸ್ಟಾರ್ಟಿಂಗ್, ಅಷ್ಟು ಫಾಸ್ಟಾಗಿ ಮಾತಾಡ್ತಾ ಇದ್ರು. ಸೊ ಅದೆಲ್ಲ ಆಗ್ತಾ ಇತ್ತು ಸರ್, ಈ ಥರದ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಎಲ್ಲ. ನನಗೆ ಈ ಸೆಲೆಬ್ರಿಟೀಸು ಸಿನಿಮಾ ಆ್ಯಕ್ಟರ್ಸ್ಗಳ ಮಿಮಿಕ್ರಿಗಿಂತ ಜಾಸ್ತಿ ಈ ನಮ್ಮ ಅಕ್ಕಪಕ್ಕದಲ್ಲಿ ವ್ಯಕ್ತಿಗಳಿರ್ತಾರಲ್ಲ, ಒಳ್ಳೆ ಗೋಲ್ಡ್ ಕ್ಯಾರೆಕ್ಟರ್ ಸಿಗುತ್ತೆ, ನಾವು ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕಷ್ಟೇ. ಸೊ ಈ ಥರದ್ದು ಕ್ಯಾರೆಕ್ಟರ್ಸ್ ಎಲ್ಲ ಜಾಸ್ತಿ ಇದು ನೋಡಿದ್ದೀನಿ ಸರ್.